ನಮಸ್ಕಾರ ವೀಕ್ಷಕರೇ, ಅಘೋರ ತಂತ್ರ ಮಂತ್ರ ವಿದ್ಯಾ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಷಯ ಏನಂದರೆ, ಯಾರು ದುಷ್ಟರು ಇರ್ತಾರೆ, ಯಾರು ದುರ್ಮಾರ್ಗಿಗಳು ಇರ್ತಾರೆ, ಯಾರು ನೀಚರು ಇರ್ತಾರೆ ಅಂಥವರನ್ನು ಉಚ್ಚಾಟನೆಯನ್ನು ಮಾಡುವಂತಹ ಒಂದು ಮಂತ್ರ ಹಾಗೂ ತಂತ್ರ ವಿಧಾನವನ್ನು ಹೇಳ್ತೇನೆ. ಈ ಒಂದು ವಿಧಾನವನ್ನು ಮುಗ್ಧರ ಮೇಲೆ, ಶಿಕ್ಷಕರ ಮೇಲೆ, ಅಮಾಯಕರ ಮೇಲೆ ಮಾಡುವಂತಿಲ್ಲ. ಯಾಕಂದರೆ ಒಂದು ವೇಳೆ ನೀವು ಆ ಥರ ಏನಾದರೂ ಮಾಡಿದರೆ ಅದು ನಿಮಗೆ ರಿವರ್ಸ್ ಅನ್ನೋದು ಆಗುತ್ತೆ ಈ ಒಂದು ಕ್ರಮದಲ್ಲಿ. ಯಾಕಂದರೆ ಇದನ್ನು ಎಚ್ಚರಿಕೆಯಿಂದ ಮಾಡಬೇಕು. ಅವರು ಅಧರ್ಮದಿಂದ, ಅನ್ಯಾಯದಿಂದ ನಿಮ್ಮ ಮೇಲೆ ಆಕ್ರಮಣಗಳನ್ನು ಮಾಡ್ತಿದ್ರೆ, ಮಾತಿನಿಂದಾದರೂ ಆಗ್ಬೋದು, ಅಥವಾ ಆಯುಧಗಳಿಂದಾದರೂ ಆಗ್ಬೋದು, ಅಥವಾ ಬೆನ್ನಿಗೆ ಚೂರಿ ಹಾಕುವಂತಹ ಕೆಲಸಗಳನ್ನೇನಾದರೂ ನಿಮಗೆ ಮಾಡ್ತಿದ್ರೆ, ಅಂಥವರನ್ನು ಮಟ್ಟ ಹಾಕಲು, ಅಂಥವರಿಗೆ ಬುದ್ಧಿ ಕಲಿಸಲು ಈ ಒಂದು ಮಂತ್ರ ಹಾಗೂ ತಂತ್ರ ವಿಧಾನವನ್ನು ಅವರ ಮೇಲೆ ಪ್ರಯೋಗವನ್ನು ಮಾಡಬೇಕು. ಈ ಮಂತ್ರವನ್ನು ಮೊದಲು ನೀವು ಸಿದ್ಧಿಯನ್ನು ಮಾಡ್ಕೊಳ್ಬೇಕಾಗತ್ತೆ. ಮಂತ್ರ ಸಿದ್ಧಿ ಅನ್ನೋದು ಮುಖ್ಯವಾಗಿ ಬೇಕಾಗತ್ತೆ. ನಮ್ಮ ಒಂದು ತಂತ್ರಶಾಸ್ತ್ರದಲ್ಲಿ ಹಾಗೂ ಮಂತ್ರಶಾಸ್ತ್ರದಲ್ಲಿ ಮಂತ್ರಸಿದ್ಧಿ ಅನ್ನೋದು ಇರಬೇಕು. ಈ ಒಂದು ಮಂತ್ರವನ್ನು ನೀವು 21 ದಿನಗಳಲ್ಲಿ 50,000 ಮಂತ್ರವನ್ನು ನೀವು ಜಪವನ್ನು ಮಾಡಿದರೆ ಮಂತ್ರಸಿದ್ಧಿ ಅನ್ನೋದು ನಿಮಗೆ ಆಗುತ್ತೆ. ಮಂತ್ರ ಅನ್ನೋದು ಸಿದ್ಧಿಯಾದ ಮೇಲೆ ನೀವು ಈ ಒಂದು ತಂತ್ರ ವಿಧಾನವನ್ನು ಮಾಡಬೇಕು. ಯಾರಿಗೆ ಬುದ್ಧಿ ಕಲಿಸಬೇಕು, ಯಾರನ್ನು ನೀವು ಉಚ್ಚಾಟನೆಯನ್ನು ಮಾಡಬೇಕು, ಅಂಥವರ ಮೇಲೆ ಯಾವ ರೀತಿ ಪ್ರಯೋಗವನ್ನು ಮಾಡಬೇಕು ಅಂದರೆ, ಚಿತ್ತಾ ನಕ್ಷತ್ರದಲ್ಲಿ ನೀವು ಏನು ಮಾಡಬೇಕು, ಕತ್ತೆಯ ಮೂತ್ರವನ್ನು ತೆಗೆದುಕೊಂಡು ಬರಬೇಕು. ಕತ್ತೆಯ ಮೂತ್ರ ಚಿತ್ತಾ ನಕ್ಷತ್ರದಲ್ಲಿ ತೆಗೆದುಕೊಂಡು ಬಂದು, ಆ ಒಂದು ಕತ್ತೆಯ ಮೂತ್ರದಲ್ಲಿ ತಿನ್ನುವ ಉಪ್ಪು, ಸೈಂಧ ಲವಣ, ಬಾದರ ಲವಣ, ಆಮೇಲೆ ಚಿತಾಭಸ್ಮವನ್ನು ಹಾಕಬೇಕು. ಕತ್ತೆಯ ಮೂತ್ರದಲ್ಲಿ ಹಾಕಿ ಇಲ್ಲಿ ತೋರಿಸ್ತಿರುವಂತಹ ಮಂತ್ರ ಸಹಿತ, ಆಮೇಲೆ ಶತ್ರುವಿನ ಹೆಸರು ಸಹಿತ ನೀವು ಅಭಿಮಂತ್ರಿಸಬೇಕು. ಆ ಒಂದು ಮೂತ್ರದ ಒಳಗಡೆ ಏನು ಈ ಸಾಮಗ್ರಿಗಳನ್ನು ಸೇರಿಸಿದ್ರೆ ಆ ಒಂದು ವಸ್ತುವಿಗೆ ನೀವು ಏನು ಮಾಡಬೇಕು, ಅಭಿಮಂತ್ರಿಸಬೇಕು. ಶತ್ರುವಿನ ಹೆಸರು ಸಹಿತ ಅಭಿಮಂತ್ರಿಸಿ ಆ ಒಂದು ಮೂತ್ರವನ್ನು ತೆಗೆದುಕೊಂಡು ಹೋಗಿ ಏನು ಮಾಡಬೇಕು, ನೀವು ಶತ್ರುವಿನ ಮನೆಯ ಮುಂದುಗಡೆ ಮರ ಇರ್ತವೆ, ಅಂದ್ರೇನು ಚಿಕ್ಕ ಪುಟ್ಟ ಗಿಡಗಳು ಹಾಕಿರ್ತಾರೆ, ಇಲ್ಲಾಂದ್ರೆ ಒಂದು ದೊಡ್ಡ ಮರನೇ ಹಾಕಿರ್ತಾರೆ. ಆ ಒಂದು ಮರದ ಕೆಳಗಡೆ ಏನು ಮಾಡಬೇಕು, ನೀವು ಬುಡದಲ್ಲಿ, ಆ ಗಿಡದ ಬುಡದಲ್ಲಿ ಏನು ಮಾಡಬೇಕು, ನೀವು ಆ ಒಂದು ಕತ್ತೆಯ ಮೂತ್ರವನ್ನು ನೀವು ಹಾಕಿ ಬರಬೇಕು. ಹಾಕಿ ಹಿಂದಕ್ಕೆ ತಿರುಗಿ ನೋಡದಂತೆ ಬರಬೇಕು. ಆ ಥರ ಬಂದರೆ ಆ ಗಿಡ ಒಣಗುತ್ತೆ. ಹಾಕಿ ಬಂದಮೇಲೆ ಆ ಗಿಡ ಯಾವ ಥರ ಒಣಗುತ್ತೆ ಆ ಥರ ಶತ್ರುವಿಗೆ ಏನಾಗುತ್ತೆ, ಹಿಂಸೆ ಅನ್ನೋದಾಗುತ್ತೆ. ಶತ್ರುವಿಗೆ ನಷ್ಟಗಳನ್ನೋದು ಬರುತ್ತೆ. ಶತ್ರು ಹಿಂಸೆಯನ್ನು ತಾಳೋಕ್ಕಾಗಲ್ಲ. ಅವನಿಗೆ ಪ್ರತಿಯೊಂದು ರೀತಿಯಲ್ಲೂ ಏನಾಗುತ್ತೆ, ಸಮಸ್ಯೆಗಳನ್ನೋದು ಕ್ರಿಯೇಟ್ ಆಗುತ್ತೆ. ಸಮಸ್ಯೆಗಳನ್ನೋದು ಕ್ರಿಯೇಟ್ ಆಗಿ ಅವನು ಆ ಜಾಗದಿಂದ ಏನಾಗ್ತಾನೆ, ಉಚ್ಚಾಟನೆಗೊಳ್ತಾನೆ. ಆ ಜಾಗವನ್ನೇ ಬಿಟ್ಟು ಅವನು ದೂರ ಹೋಗ್ತಾನೆ. ಅಷ್ಟೊಂದು ಪವರ್ಫುಲ್ಲಾಗಿರುತ್ತೆ ಈ ಒಂದು ತಂತ್ರವಿಧಾನ. ಇದನ್ನು ಶಿಕ್ಷಕರ ಮೇಲೆ ದಯವಿಟ್ಟು ಪ್ರಯೋಗವನ್ನು ಮಾಡಬೇಡಿ. ಯಾರಾದರೂ ನಿಮಗೆ ಪೂರ್ತಿಯಾಗಿ ಹಿಂಸೆ ಮಾಡಿದರೆ, ಪೂರ್ತಿಯಾಗಿ ಅಧರ್ಮ, ಅನ್ಯಾಯ, ಅನಾಚಾರ, ಅತ್ಯಾಚಾರಗಳನ್ನು ಮಾಡ್ತಿದ್ರೆ ಅಂಥ ದುಷ್ಟರ ಮೇಲೆ ಮಾತ್ರ ಇಂತಹ ಕೆಡುಕು ಪ್ರಯೋಗಗಳನ್ನು ಮಾಡಬೇಕು. ಇಂತಹ ರಹಸ್ಯ ವಿಚಾರಗಳನ್ನು, ತಂತ್ರಗಳನ್ನು, ಮಂತ್ರಗಳನ್ನು, ದೇವತಾ ಸಾಧನೆಗಳನ್ನು ನೀವು ತಿಳಿದುಕೊಳ್ಬೇಕಂದ್ರೆ ನಮ್ಮ ಚಾನಲನ್ನು ನೀವು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಧನ್ಯವಾದಗಳು. ಜೈ ಕಾಲಭೈರವಾಯ ನಮಃ.